ರಾಜ್ ಹುಟ್ಟುಹಬ್ಬ ಅಂದಾಗ ಏನ್ ನೆನಪಾಗುತ್ತೆ? ಏನು ಅವ್ರಿಗೆ ಇಷ್ಟು ಅವಸರ ಆಯಿತು ಅನ್ನೋದು ಫಸ್ಟ್ ಬರುತ್ತೆ. ಆ ದೇವ್ರಿಗೆ ಯಾಕೆ ಅಷ್ಟು ಅವಸರ ಆಯಿತು ಅನ್ನೋದು ನೆನಪಿಗೆ ಬರುತ್ತೆ. ನಿಮ್ಮನ್ನ ಬಿಟ್ಟು ಬೇರೆ ಯಾವ ನಾಯಕಿಯರು ರಾಜ್ಗೆ ಸೂಟ್ ಆಗ್ತಿದ್ರು ಅನ್ಸುತ್ತೆ? ಎಲ್ಲರೂ ಸುಟ್ಟಾಗ್ತಾರೆ ರೀ ಅವ್ರ ಪಕ್ಕದಲ್ಲಿ. ಯಾವ ಕ್ಯಾರೆಕ್ಟರ್ ಯಾವ ಹೀರೋಯಿನ್ ಮಾಡಿದ್ರು ಚೆನ್ನಾಗಿ ಸೂಟ್ ಆಗ್ತಾರೆ. ಅವರು ನಿಮ್ಗಾಗ್ಲಿ ನೀವು ಅವರಿಗಾಗ್ಲಿ ಏನಾದ್ರೂ ಗಿಫ್ಟ್ ಕೊಟ್ಟಿದ್ರಾ? ಗಿಫ್ಟ್ ಅಂತಂದ್ರೆ ನನ್ನ ಪ್ರೀತಿ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ, ಅವರ ಪ್ರೀತಿ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ಇದಕ್ಕಿಂತ ದೊಡ್ಡದೇನ್ ಬೇಕು? ಅಣ್ಣವರ ನೆಚ್ಚಿನ ಕಿರಿಯ ನಟಿ ಜಯಮಾಲಾ ರಾಜ್ರಿಗೆ ಪರ್ಫ್ಯೂಮ್ ತಂದ್ಕೊಟ್ಟಿದ್ರಂತೆ. ಆದ್ರೆ ಅದನ್ನ ರಾಜ್ ಬಳಸಿದ್ರ ಅಥವಾ ಇಲ್ವಾ ಅನ್ನೋದನ್ನ ಜಯಮಾಲಾ ಅವರ ಬಾಯಿಂದಲೇ ಕೇಳೋಣ. ಚಂದದ ಚಲುವಿನ ತಾರೆ ಜಯಮಾಲಾ ಅವರು ರಾಜ್ಗೆ ಜೋಡಿಯಾದಂತ ಅತ್ಯಂತ ಕಿರಿಯ ವಯಸ್ಸಿನ ತಾರೆ. ಬೇರೆಯವ್ರಿಗೆ ರಾಜ್ ಬಗ್ಗೆ ಪ್ರೀತಿ ಅಭಿಮಾನ ಇದ್ರೆ ಜಯಮಾಲಾ ಅವರಿಗೆ ರಾಜ್ ಅಂದ್ರೆ ಗೌರವ, ರಾಜ್ ಅಂದ್ರೆ ಭಕ್ತಿ. ಡಾಕ್ಟರ್ ರಾಜ್ ಅಂದ್ರೆ ಏನು? ಕನ್ನಡ ಚಿತ್ರರಂಗದ ಶಕ್ತಿ. ರಾಜ್ರನ್ನ ಮೊದಲು ಭೇಟಿ ಮಾಡಿದ್ದಲ್ಲಿ? ರಾಜ್ಕುಮಾರ್ ಅವರನ್ನು ನಾನು ಮೊದಲು ಕಂಡಿದ್ದು ಚಿಕ್ಕಮಂಗ್ಳೂರಿನಲ್ಲಿ. ಬಂಗಾರದ ಮನುಷ್ಯ ಶೂಟಿಂಗ್ ಆಗ್ತಿತ್ತು. ಆ ಶೂಟಿಂಗಲ್ಲಿ ನಾನು 7ನೇ ಕ್ಲಾಸ್ ಓದ್ತಿದ್ದೆ. ರತ್ನಗಿರಿ ಬೋರೆ ಅಂತ ಒಂದು ನಮ್ಮ ಶಾಲೆ ಪಕ್ಕದಲ್ಲಿ ಒಂದು ಗುಡ್ಡ ಇತ್ತು. ಅದರ ಕೆಳಗಡೆ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತಾರೆ ಅನ್ನುವಂಥ ಹಾಡಿದೆಲ್ಲ ಅದರ ಚಿತ್ರೀಕರಣೆ ಆಗ್ತಿತ್ತು. ಅದನ್ನ ಮೊದಲು ನೋಡಿದ ಸಂದರ್ಭ? ಆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ನಾವೆಲ್ಲ ಹೋಗಿ ಹೀಗೆ ಬೆಕ್ಕಸ ಬೆರಗಾಗಿ ಅವ್ರನ್ನೇ ಹೀಗೆ ನೋಡ್ತಿದ್ವಿ. ಆಗ ರಾಜ್ಕುಮಾರ್ ಅವ್ರು ಬಂದು ನನ್ನ ಈ ಕೆನ್ನೆ ಹೀಗೆ ಗಿಲ್ಲಿದ್ರು ಅವರು. ಆಮೇಲೆ ನಿನ್ನ ಹೆಸರೇನು ಅಂತ ಕೇಳಿದ್ರು. ನಾನು ಜಯಂತಿ ಅಂತಂದೆ. ಅದಕ್ಕೆ ನೀನು ನಿಮ್ಮಪ್ಪ ಫಾರಿನರ ಅಂದ್ರು. ಇಲ್ಲ ಓಮಯ್ಯ ಅಂತ ಹೇಳಿದಾಗ ಜೋರ ನಕ್ಬಿಟ್ರು. ರಾಜ್ ಗುಣಗಳಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟ? ಸರಳತೆ. ರಾಜ್ಕುಮಾರ್ ಅಂದ್ರೆ ಸರಳ, ಡೌನ್ ಟು ಅರ್ತ್ ಅಂತೀವಲ್ಲ, ಅವರಷ್ಟು ಸರಳ ಬಹುಶಃ ಇನ್ನೊಂದು ಜೀವ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅವರಿಂದ ನೀವು ಕಲಿತ ಗುಣ ಯಾವುದೋ? ಇಲ್ಲದೆ ಇರೋರಿಗೆ ಏನಾದರೂ ಕೊಡಬೇಕು ಅನ್ನುವಂಥದ್ದು ಅತ್ಯವಶ್ಯಕವಾಗಿ ಬೇಕಾಗಿರುತ್ತಲ್ಲ. ಹೊಟ್ಟೆ ತುಂಬಿದವ್ರಿಗೆ ಊಟ ಹಾಕೋದಲ್ಲ, ಹಸಿವೆ ಇದ್ದವರಿಗೆ ಊಟ ಹಾಕಿ ಅಂತಾರೆ ನೋಡಿ. ಅದು ನನಗೆ ಅವರಿಂದ ನಿಜಕ್ಕೂ ನಾನು ಕಲ್ತ್ಕೊಂಡಂತಹ ಬಹಳ ದೊಡ್ಡ ಗುಣ. ರಾಜ್ ಅಭಿನಯ ಸಾಮರ್ಥ್ಯದ ಬಗ್ಗೆ ಒಂದು ನೆನಪು? ರಾಜ್ಕುಮಾರ್ ಅವ್ರ ಸಾಮರ್ಥ್ಯ 1, 2 ಅಂತ ಅಲ್ಲ ರೀ. ರಾಜ್ಕುಮಾರ್ ಅವ್ರ ಸೆಟ್ಟಲ್ಲಿದ್ದಾಗ ಅವರಿಗೆ ಒಬ್ಬ ಕಲಾವಿದನಿಗೆ ಬರೀ ಅಭಿನಯ ಮಾತ್ರ ಅಲ್ಲ, ಅವರಿಗೆ ಎಡಿಟಿಂಗ್ ಸೆನ್ಸ್ ಇತ್ತು. ಒಂದು ಇಡೀ ಚಿತ್ರಕಥೆ ಅವ್ರ ತಲೆ ಒಳಗಿರ್ತಿತ್ತು. ಯಾವ ದೃಶ್ಯವನ್ನು ಯಾವುದೇ ಹೊತ್ತಲ್ಲಿ ಎಲ್ಲೇ ತೆಗೆದ್ರೂ ಕೂಡ ಈ ದೃಶ್ಯಕ್ಕೆ ಕಂಟಿನ್ಯೂಟಿ ಇದಲ್ವಾ ಅಂತ ಹೇಳೋರು. ಕಾಸ್ಟ್ಯೂಮ್ ಬಗ್ಗೆ ಅವರಿಗೆ ಅರಿವಿತ್ತು. ರಾಜ್ ಜೊತೆಗಿನ ಒಡನಾಟದ ಮರೆಯಲಾಗದ ಕ್ಷಣ? ಒಳ್ಳೇದಾಗ್ಲಿ ಅಂತ ಹೇಳುವಂಥದ್ದು, ಕಷ್ಟ ಸುಖ ಹಂಚ್ಕೊಳ್ಳುವಂಥದ್ದು, ಆಮೇಲೆ ಮಾರ್ಗದರ್ಶನ ಮಾಡುವಂಥದ್ದು ಅವರ ಬಹಳ ದೊಡ್ಡ ಗುಣ. ಅದು ಯಾವುದು ನನಗೆ ಮರೀಲಿಕ್ಕೆ ಆಗೋದಿಲ್ಲ. ರಾಜ್ ಕಂಠ ಸುದ್ದಿ ನಿಮಗೆ ಹೇಗೆ ಇಷ್ಟ? ರಾಜ್ಕುಮಾರ್ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆಂದ್ರೆ ಅವ್ರ ಬಾತ್ರೂಮಿಂದ ಹಾಡು ಕೇಳ್ತಾ ಇತ್ತು. ಅವ್ರು ಹಾಡ್ತಾರೆ ಅಂದ್ರೆ ಯಾರಿಗೂ ಖುಷಿ ಆಗಲ್ಲ ರೀ. ಅವರು ಒಂದು ಹಾಡನ್ನ ಗುನುಗೋರು ನಮಗೆ ಖುಷಿ ಅಂದ್ರೆ ಖುಷಿ ಆಗೋದು. ರಾಜ್ಕುಮಾರ್ ಅವರ ಎಲ್ಲ ಹಾಡುಗಳು, ಅವ್ರ ಭಕ್ತಿ ಗೀತೆಗಳಿಂದ ಹಿಡಿದು ಅವರ ಎಲ್ಲ ಹಾಡು ನನ್ಗಿಷ್ಟ. ರಾಜ್ ಹಾಡಿರೋ ಹಾಡುಗಳಲ್ಲಿ ನಿಮಗೆ ಇಷ್ಟವಾದ ಹಾಡು ಯಾವುದು? ರಾಜ್ಕುಮಾರ್ ಅವ್ರು ಹಾಡಿದ ಎಲ್ಲ ಹಾಡುಗಳು ಇಷ್ಟ ರೀ. ಈ ಪರ್ಟಿಕ್ಯುಲರ್ ಇಂಥ ಹಾಡು ಅಂತಲ್ಲ, ಎಲ್ಲ ಹಾಡುಗಳು ರಾಜ್ಕುಮಾರ್ ಅವ್ರದ್ದು ಚಂದ. ಡಾಕ್ಟರ್ ರಾಜ್ ಯಾವತ್ತಾದ್ರೂ ಕಣ್ಣೀರು ಹಾಕಿದ್ದನ್ನ ನೋಡಿದ್ದೀರಾ? ಅವ್ರ ತಾಯಿ ಹೋದಾಗ, ವರ್ಧಣ್ಣ ಹೋದಾಗ, ಉದಯಶಂಕರ್ ಅವರು ಹೋದಾಗ, ಉದಯಶಂಕರ್ ತಾಯಿ ಹೋದಾಗ, ಉದಯಶಂಕರ್ ತಂದೆ ಹೋದಾಗ. ರಾಜ್ಕುಮಾರ್ ಅವರ ಕೋಪವನ್ನ ಕಂಡಂತ ನೆನಪು ಯಾವುದು? ಕೋಪ ಮಾಡ್ಕೊಳ್ಳೋದನ್ನು ನೋಡಿದ್ದೀನಿ. ಅವ್ರಿಗೆ ತುಂಬಾ ಕೋಪ ಬರ್ತಾ ಇದ್ದಿದ್ದು ಸುಳ್ಳು ಹೇಳೋರ್ನ ನೋಡಿದ್ರೆ ಕೋಪ ಮಾಡ್ಕೊಳ್ಳೋರು. ಯಾರಾದ್ರೂ ಸುಳ್ಳು ಹೇಳ್ತಾರಲ್ಲ, ಆಗ ಅವ್ರಿಗೊಂಚೂರು ಮುನಿಸ್ ಬರ್ತಿತ್ತು. ಬಂದ್ರೆ ತಣ್ಣಗಾಗಲ್ಲ ಅಂತ ಅಮ್ಮ ಹೇಳ್ತಿದ್ರು, ಪಾರ್ವತಮ್ಮ ಅವ್ರು ಹೇಳ್ತಿದ್ರು. ಯಾವ ಥರ ಅಂತಂದ್ರೆ
ಅವ್ರ ಕೋಪ ಬಂದ್ರೆ ರಾಜ್ಕುಮಾರ್ ಅವ್ರು ಮಾತಾಡ್ತಿರ್ಲಿಲ್ವಂತೆ. ರಾಜ್ ಸಿನಿಮಾಗಳಲ್ಲಿ ನಿಮಗೆ ಯಾವುದು ಇಷ್ಟ? ತುಂಬಾ ಇಷ್ಟ ನನಗೆ ಸಂಧ್ಯಾ ರಾಗ. ಒಂದೇ ಪದದಲ್ಲಿ ಹೇಳುವುದಾದ್ರೆ ರಾಜ್ ಅಂದ್ರೆ ಏನು? ಶಕ್ತಿ, ಉದ್ಯಮದ ಶಕ್ತಿ, ಉದ್ಯಮದ ಜೀವ ಅವರು, ಕನ್ನಡ ಚಿತ್ರರಂಗದ ಜೀವ. ರಾಜ್ರನ್ನ ನೀವು ಏನಂತ ಕರಿತಾ ಇದ್ರಿ? ಅವರು ನಿಮ್ಮನ್ನ ಏನಂತ ಕರಿತಿದ್ರು? ನಾನ್ ರಾಜ್ಕುಮಾರ್ ಅವ್ರನ್ನ ಯಾವಾಗ್ಲೂ ಸಾರ್ ಅಂತಾನೆ ಕರಿತಾ ಇದ್ದೆ. ರಾಜ್ಕುಮಾರ್ ಅವ್ರು ನನ್ನನ್ನ ಜಯಮಾಲ ಅಂತಾನೆ ಕರಿತಾ ಇದ್ರು. ರಾಜ್ ಹುಟ್ಟು ಹಬ್ಬ ಬಂದಾಗ ಏನ್ ನೆನ್ಪಾಗುತ್ತೆ? ರಾಜ್ ಹುಟ್ಟಿದಬ್ಬ ನಮ್ಮೆಲ್ಲರ ಹುಟ್ಟುಹಬ್ಬ. ಅದು ಇಡೀ ಉದ್ಯಮದ ಹುಟ್ಟುಹಬ್ಬ, ಅದು ಪ್ರೇಕ್ಷಕರ ಹುಟ್ಟುಹಬ್ಬ, ಅವರ ಅಭಿಮಾನಿಗಳ ಹುಟ್ಟುಹಬ್ಬ. ನಿಮ್ಮನ್ನ ಬಿಟ್ಟು ಬೇರೆ ಯಾವ ನಾಯಕಿಯರು ರಾಜ್ಗೆ ಸೂಟ್ ಆಗ್ತಿದ್ರು ಅನ್ಸುತ್ತೆ? ಭಾರತಿ, ರಾಜ್ಕುಮಾರ್ ಭಾರತಿ ಜೋಡಿ ಅಂದ್ರೆ ನನಗೆ ಪ್ರಾಣ. ಅವರು ನಿಮಗಾಗಲಿ ನೀವು ಅವರಿಗಾಗಲಿ ಏನಾದ್ರೂ ಗಿಫ್ಟ್ ಕೊಟ್ಟಿದ್ದುಂಟ? ಪರ್ಫ್ಯೂಮ್ ತಗೊಂಡೋಗಿ ಕೊಟ್ಟಿದ್ದೆ. ಓಕೆ, ರಾಜ್ಕುಮಾರ್ ಅವ್ರು ಪರ್ಫ್ಯೂಮ್ ಹಾಕ್ತಿರ್ಲಿಲ್ಲ. ಅಮ್ಮ ತಗೊಂಡು ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀಯಾ ಅಣ್ಣ, ಇದೆಲ್ಲ ಹಾಕಲ್ಲ ಅಂದ್ರು. ನೆಕ್ಸ್ಟ್ ಟೈಮ್ ನಾನು ಸಾರ್ಗೆ ಪಂಚಶಲ್ಯನೇ ಕೊಡ್ತಿದ್ದೆ. ಇದು ರಾಜ್ ಹುಟ್ಟುಹಬ್ಬಕ್ಕೆ ರಾಣಿಯರ ನೆನಪುಗಳ ಮೆಲುಕು. ನಮ್ಗೆ ನಿಮ್ಗೆ ಗೊತ್ತಿರದಂತ ಒಂದಿಷ್ಟು ಅಚ್ಚರಿಗಳ ಮೆಲುಕು. ಹುಟ್ಟುಹಬ್ಬದ ದಿನ ಈ ಮೇರು ನಟನನ್ನ ಸದಾ ನೆನೆಯುತ್ತಾ ಇರೋಣ, ಗೌರವಿಸ್ತಾ ಇರೋಣ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.